ಅಂದ್ರೆ ಈಗ ಫೋಟೋ ನೋಡೋದಲ್ಲ ಸರ್, ಫೋಟೋ ಮತ್ತೆ ವಿಡಿಯೋಗಳೆಲ್ಲ ನೋಡಿದ್ರೆ ಅವ್ರಿಗೆಲ್ಲೂ ಕೂಡ ಒಂದು ಪಶ್ಚಾತ್ತಾಪದ ಭಾವನೆ ಇಲ್ಲ. ಅಗ್ದಿ ಒಂದು ಹೋಟ್ಲಲ್ಲಿ ಐಷಾರಾಮಿ ಹೋಟ್ಲ್ ಕುತ್ಕೊಂಡಷ್ಟೇ ಐಷಾರಾಮಿಗೆ ಮಾತಾಡ್ತಾ ಕುತ್ಕೊಂಡಿದ್ದಾರೆ. ನಕ್ಕಂತ ಅವರು ವಿಡಿಯೋ ಮಾಡಿದ್ದಾರೆ, ನಾವೆಲ್ಲ ಮಾಧ್ಯಮದಲ್ಲಿ ನೀವೆಲ್ಲ ತೋರಿಸಿದ್ರೆ ತಮ್ಮ ಮುಖಾಂತರನೇ ಇದು ಬಯಲಿ ಬಂದಿರೋದ್ರಿಂದ ತಮ್ಮೆಲ್ಲರಿಗೂ ನಾನು ಧನ್ಯವಾದ ಹೇಳ್ತೀನಿ. ಈಗ ಅದರಲ್ಲಿ ಏನ್ ವಿಡಿಯೋ ಕಾಲ್ ಮಾಡಿದ್ದಾರೆ, ಇಲ್ಲಿವರೆಗೂ ಕೂಡ ಅವರು ದರ್ಶನ್ ಅವರು ಕೇವಲ ನಟರಾಗಿ ನೋಡಿದ್ರಿ. ಇವತ್ತು ವಿಡಿಯೋ ಕಾಲ್ ಮಾಡಿದ್ರ ಮೂಲಕ ಮತ್ತೆ ಫೋಟೋ ಹೊರಗಡೆ ಬಂದಿರೋದನ್ನ ನೋಡಿದ್ರೆ ಎಲ್ಲ ರೌಡಿ ಶೀಟರ್ಗಳ ನಂಟು ಅವ್ರಿಗಿದೆ. ಈ ಪ್ರಕರಣದಲ್ಲೂ ಕೂಡ ಆ ತರದೊಂದು ಏನ್ ನಡೆದಿದೆ ಅದಕ್ಕೆ ತನಿಖೆ ಮಾಡಿದ್ರೆ ಅದೆಲ್ಲ ಗೊತ್ತಾಗುತ್ತೆ. ನಾವು ಯಾರು ಏನಂತ ನನಗೆ ಮಾಹಿತಿ ಇಲ್ಲ, ಅವ್ರು ಯಾರು ಅವ್ರ ಜನ ಇದ್ದಾರೆ ನನಗೇನು ಗೊತ್ತಿಲ್ಲ, ನಾವೆಲ್ಲೂ ಇಲ್ಲ. ನಮಗೆ ಇಷ್ಟೇ ಹೇಳ್ತಾ ಇರೋದು, ಅದು ಸರಿಯಾದ ತನಿಖೆ ಆಗಬೇಕು. ಅದನ್ನ ಯಾಕೆ ಹಿಂಗಾಯ್ತು ಅಂತ ಸರ್ಕಾರ ಜನರಿಗೆ, ಇಡೀ ಕರ್ನಾಟಕ ಭಾರತ ಜನತೆಗೆ ಹೇಳಬೇಕು ಅಂತ ನಾನು. ಈಗ ನೀವು ಅಂದ್ಕೊಂಡಾಗ ಬೇರೆ ಕೈದಿಗಳಿಗೆ ಸಿಗದೇ ಇರೋಂತ ಉಪಚಾರಗಳು ಇಲ್ಲಿ ಇವ್ರಿಗೆ ಸಿಗ್ತಾ ಇರೋಂಥದ್ದು ನಿಮ್ಮ ಅಭಿಪ್ರಾಯ ಏನು? ಅಲ್ಲ, ಅದೇ ಹೇಳ್ತಾ ಇರೋದು, ಅದು ಆಗಬೇಕು ಅಂತ. ಎಲ್ಲರಿಗೂ ಕೈದಿಗಳು ಅಂದ್ರೆ ಎಲ್ಲರೂ ಸಮಾನರು. ಇದರಲ್ಲಿ ಶ್ರೀಮಂತ ಅವರು ಇವರು ಅಂತ ಭಿನ್ನ ಭೇದ ಇರದೆ, ಕೈದಿ ಆದ್ಮೇಲೆ ಅವನು ಕೈದಿನೇ. ಅವನು ನಟ ಇರಲಿ, ಸಾಹಿತಿ ಇರಲಿ, ರಾಜಕಾರಣ ಇರಲಿ, ಸಾಮಾನ್ಯ ಮನುಷ್ಯ ಇರಲಿ, ಅವ್ರು ಕೈದಿ ಅಂದ್ರೆ ಕೈದಿನೇ. ಕೈದಿಗೆ ಏನು ಕಾರಾಗೃಹ ವಾಸದಲ್ಲಿ ಇದ್ದಾಗ ಏನು ಕೊಡ್ಬೇಕಂತ ಇದು ಅಷ್ಟು ಮಾತ್ರ ಕೊಡಬೇಕು. ಆದರೆ ಇಲ್ಲಿ ಲೋಪ ಆಗಿರೋದು ಯಾಕೆ ಲೋಪ ಆಗಿದೆ ಅನ್ನೋದಕ್ಕೆ ತನಿಖೆ ಮಾಡಬೇಕು. ಯಾರು ಮಾಡಿದ್ದಾರೆ ತಪ್ಪಿಗೆ ಶಿಕ್ಷೆ ಆಗಬೇಕು. ಆವಾಗ ಮಾತ್ರ ಜನರಲ್ಲಿ ಸರ್ಕಾರದ ಬಗ್ಗೆ ನಂಬಿಕೆ ಹುಡುಕುತ್ತೆ ಅಂತ ಅನ್ಸುತ್ತೆ. ಈಗ ಮಗನನ್ನ ಕಳ್ಕೊಂಡ್ರಂತ ನೀವು, ನಿಮ್ಮ ಕುಟುಂಬ, ಇಡೀ ಕುಟುಂಬ ಕಣ್ಣೀರಲ್ಲಿ ಬೇಕೊಳ್ತಾ ಇದ್ದೀರಿ, ನರಕ ಯಾತನೆಯನ್ನ ಅನುಭವಿಸ್ತಾ ಇದ್ದೀರಿ. ಆದ್ರೆ ಅವರು ರಾಜಾತಿಥ್ಯನ ಅನುಭವಿಸಿರುವಂತದ್ದು ಇಡೀ ನಿಮ್ ಕುಟುಂಬಕ್ಕೆ ಯಾವ ರೀತಿಯ ಒಂದು ನೋವನ್ನ ಕೊಟ್ಟಿದೆ? ಅಲ್ಲ, ನೋವು ಇನ್ನೂ ಹೆಚ್ಚಾಗ್ತಾ ಇದೆ ನಮಗೆ. ನಾವು ಆದಷ್ಟು ಮರಿಬೇಕಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ದಿನಕ್ಕೆ ಒಂದೊಂದು ಘಟನೆಗಳಿಂದ ನಮ್ಮ ಈ ನೋವು ಮತ್ತೆ ಮತ್ತೆ ಕೆದಕಿ ನಮಗೆ ನೋವು ಆಗ್ತಾ ಇದೆ. ಇದು ಆಗಬಾರ್ದು. ಇದಕ್ಕೆ ಸರ್ಕಾರ ಸರಿಯಾದ ಸೂಕ್ತ ವ್ಯವಸ್ಥೆ ಮಾಡಬೇಕು. ಎಲ್ಲಿ ಲೋಪದೋಷಗಳಿದ್ದಾವೆ ಅದಕ್ಕೆ ಸರಿ ಮಾಡಬೇಕು. ತಪ್ಪಿತಸ್ಥ ಶಿಕ್ಷೆ ಕೊಡಬೇಕು. ಯಾವಾಗ ನನ್ನ ಮಗನಿಗೆ ಅದು ಕೊಲೆ ಮಾಡಿದ್ರೆ ತಪ್ಪು ಶಿಕ್ಷೆ ಆಗುತ್ತೆ, ಆವಾಗ ಮಾತ್ರ ನನ್ನ ಮಗನಿಗೆ ಶಾಂತಿ ಸಿಗುತ್ತೆ ಅಂತ ನಾವೆಲ್ಲ ಅಂದ್ಕೊಂಡಿದ್ದೀವಿ. ನಮ್ಮ ಮನೆಯಲ್ಲಿ ನಮ್ಮ ತಾಯಿಯರಿಗೆ 98 ವರ್ಷ ಬೆಡ್ ರಿಡನ್ ಇದ್ದಾರೆ. ಅವ್ರು ದಿನನಿತ್ಯ ಅವರಿಗೆ ಟ್ರೀಟ್ಮೆಂಟ್ ಕೊಡಿಸ್ಬೇಕು. ಅದೆಲ್ಲ ನನ್ನ ಕಡೆಯಿಂದ ಆಗ್ತಾ ಇಲ್ಲ. ನಮ್ಮ ಮಗ ಮಾಡ್ತಾ ಇದ್ದ. ಇವತ್ತು ನಮ್ಮ ಮನೆ ಪರಿಸ್ಥಿತಿ ಅಯೋಮಯ ಆಗಿದೆ. ನಮ್ಮ ಸೊಸೆ ಪ್ರೆಗ್ನೆಂಟ್ ಇದ್ದಾಳೆ ಅಂತ ನಮಗೆಲ್ಲ ಮಾಧ್ಯಮದವ್ರಿಗೆ ಗೊತ್ತಿದೆ. ಇಂಥ ನಡುವೆ ನಾವು ಈ ಹೆಚ್ಚು ಇನ್ನೂ ನೋವನ್ನು ಭರಿಸುವಂಥ ಶಕ್ತಿ ನಮಗಿಲ್ಲ. ಅದರಿಂದ ಸರ್ಕಾರ ಸೂಕ್ತ ಕಾರ್ಯವನ್ನೇ ಮಾಡಬೇಕು ಅಂತ ಅನ್ಸುತ್ತೆ. ನನಗೆ ದುಃಖ ತಡ್ಕೊಳಕ್ಕಾಗೋದಿಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.